ನಮಸ್ಕಾರ ಗುರು ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತೊಂದು ಲೋಡ್ ಎಲ್ಲಿಗಪ್ಪ ಅಂದರೆ ಮಿಟ್ಟುಪಾಳ್ಯಂ ತಮಿಳ್ನಾಡಿಗೆ ಗುರು ಬಂದೆ ಗುರು. ಬಂದ್ಬಿಟ್ಟು ಒಂದು ಪಾಯಿಂಟಲ್ಲಿ ಲೋಡ್ ಗಿಟ್ ಮಾಡಿದೆ ಗುರು. ಒಂದು ಪಾಯಿಂಟಲ್ಲಿ ಲೋಡ್ ಆಗಲ್ಲಪ್ಪ, ಅರ್ಧ ಗಾಡಿ ಆಗುತ್ತೆ. ಇನ್ನೊಂದು ಪಾಯಿಂಟಲ್ಲಿ ಮಾಡಬೇಕು ಅಂತ ಇನ್ನೊಂದು ಪಾಯಿಂಟಿಗೆ ಬಂದೆ ಗುರು. ಲಾಸ್ಟ್ಗೆ ಕೊನೆಯದಾಗಿ ಲೋಡ್ ಗಿಟ್ ಮಾಡಿಸ್ಕೊಂಡು ಎಲ್ಲ ಮುಗೀತು ಗುರು. ಇಲ್ಲಿಂದ ಇನ್ನು ಹೊರಡೋದೆ. ಅಲ್ಲಿಂದ ಹೊರಟ್ಬಿಟ್ಟು ಮೈಸೂರಿಗೆ ಬಂದೆ ಗುರು. ನಮ್ಮ ಗ್ರಾಚಾರ ಯಾರಿಗೆ ಹೇಳೋದು ಯಾರಿಗೆ ಬಿಡೋದು, ಯಾವ ಬೋಳಿ ಮಕ್ಕಳು ಕಣ್ಣು ಬೀಳ್ತಾವ ಏನೋ ಗೊತ್ತಿಲ್ಲ ಗುರು. 2 ಟೈರು ಒಂದೇ ಸತಿ ಪಂಚರು. ಆಮೇಲೆ ಬಂದು ಬಿಚ್ಚಿಸ್ಬಿಟ್ಟು ನೋಡಿದ್ರೆ ಅಣ್ಣ ಇಲ್ಲ 2 ಟ್ಯೂಬ್ ಹಾಕಬೇಕು ಅಂದರು. 2 ಟ್ಯೂಬ್ ಹಾಕಿಸ್ಕೊಂಡು ಅಲ್ಲಿಂದ ಬಂದೆ ಗುರು. ಆಯಿಲ್ ಸರ್ವಿಸ್ ಮಾಡಿಸಿರ್ಲಿಲ್ಲ, ಆಯಿಲ್ ಸರ್ವಿಸ್ ಮಾಡಿಸೋಣ ಅಂದ್ಬಿಟ್ಟು ದಿಂಬಾಮಿಗೆ ಬಂದೆ ಗುರು. ದಿಂಬಾಮಲ್ಲಿ ಆರಾಮಾಗಿ ಅಪ್ಕಿಪ್ಪೆಲ್ಲ ನೀಟಾಗಿ ಹತ್ತಿಸ್ಕೊಂಡು ಅಲ್ಲಿಂದ ನೆಕ್ಸ್ಟ್ ಬಂದಿದ್ದೆ ಗುರು ಘಾಟ್ಗೆ. ಏನು ಘಾಟ್ ನೋಡಿದ್ರೆ ಗುರು ಫುಲ್ಲು ಖಾಲಿ ಹೊಡಿತಾ ಇತ್ತು. ಇನ್ನೇನಪ್ಪ ಖಾಲಿ ಇದ್ಮೇಲೆ ನಮಗೂ ಒಳ್ಳೇದೇ ಅಲ್ವಾ ಅಂದ್ಬಿಟ್ಟು ಆರಾಮಾಗಿ ಕೂಲಾಗಿ ಗಾಡಿನ ನೆಮ್ಮದಿಯಾಗಿ ಇಳಿಸ್ಕೊಂಡು ಹಂಗೆ ಬಂದೆ ಗುರು. ಏನು ಎಲ್ಲ ಫುಲ್ಲು ಖಾಲಿ ಗುರು. ಆದರೆ ಏನೋ ಒಂಥರ ಖಾಲಿ ಇದ್ದರೆ ಘಾಟ್ ಇಳಿಸೋ ಮಜಾನೇ ಬೇರೆ. ಜಾಮ್ ಆದರೆ ಕಾಲೆಲ್ಲ ನೋವು, ಇಲ್ಲ ಅಂದರೆ ಫುಲ್ಲು ಜಾಲಿ. ನೆಕ್ಸ್ಟ್ ಆರಾಮಾಗಿ ಬಂದೆ ಗುರು ಬನ್ನಾರಿಲಿ ಒಂದು 10 ನಿಮಿಷ ಕಾಲು ಗಂಟೆ ನಿಲ್ಲಿಸ್ಕೊಂಡು ಗಾಡಿ ಎಲ್ಲ ತಣ್ಣಗೆ ಮಾಡಿಕೊಂಡು ಅಲ್ಲಿಂದ ಹೊರಟಿದ್ದೆ ಗುರು ಮಾರ್ಕೆಟ್ಗೆ ಹೋಗಿ ಅನ್ಲೋಡ್ ಎಲ್ಲ ಮಾಡ್ಸೋಕೆ ನಿಲ್ಲಿಸ್ಬಿಟ್ಟು ಗುರು. ಈಗ ಇಲ್ಲಿಂದ ಗುರು ಗಾಡಿ ನಮ್ಮ ಹುಡುಗ ತಿರ್ಚಿಗೆ ಎತ್ಕೊಯ್ತಾನೆ. ಅವನಿಗೋಸ್ಕರ ವೆಯ್ಟಿಂಗ್. ಅಂತೂ ಇಂತೂ ನಮ್ಮ ಹುಡುಗ ಬಂದು ಕುಂತಿದ್ದ ಗುರು ತೊಗೊಂಡೋಗೋಕ್ಕೆ. ಸರಿ ಗೆಳೆಯ ಆಯಿತು ಹೋಗಿದ್ದು ಬಾ ಅಂದ್ಬಿಟ್ಟು ನಮ್ಮ ಡಾರ್ಲಿಂಗು ನಮ್ಮ ಹುಡುಗನ್ನು ಕಳಿಸ್ಕೊಟ್ಬಿಟ್ಟು ಶಿಸ್ತಾಗಿ ಬಂದಿದ್ದೆ ಗುರು. ನಾನು ನಮ್ಮ ಹುಡುಗಂದು ಅಣ್ಣಂದು ಇನ್ನೊಂದು ಕ್ಯಾಂಟ್ರ್ ಬಂದಿತ್ತು. ಕ್ಯಾಂಟ್ರ್ ಎತ್ಕೊಂಡು ಗುರು ಬನ್ನಾರಿ ಕಡೆಗೆ ಬಂದೆ. ಬೆಳಗ್ಗೆ ಎದ್ಬಿಟ್ಟು ನಾನು ಹಿಂಗೆ ಊರಿಗೆ ಹೋಗ್ತೀನಿ. ನಮ್ಮ ಹುಡುಗ ತಿರ್ಚಿಗೆ ಹೋಯ್ತಾನೆ. ಮುಂದಿನ ಬ್ಲಾಗಲ್ಲಿ ಸಿಗೋಣ ಗುರು. ಎಲ್ಲರಿಗೂ ಅವಾಗಂಟ ಬಾಯ್, ಗುಡ್ ನೈಟ್.